ಕಾಲವಾಗಿ ಆರೋಗ್ಯವಾಗಿರ್ತಾನೆ. ದಯವಿಟ್ಟು ರಕ್ತ ಪರೀಕ್ಷೆಗಳನ್ನ ಮಾಡಿ 250 ಇದೆ, 300 ಇದೆ, ಮಾತ್ರೆ ತಿನ್ಬೇಕು ಅಂದ್ರೆ ಖಂಡಿತ ನೀವು ಒಮ್ಮೆಗೆ ನೀವು ಮಾತ್ರೆಗೆ ದಾಸರಾಗಬೇಡಿ. ಯಾಕೆ ಅಂದ್ರೆ ಸಕ್ಕರೆ ಅಂತಕ್ಕಂಥದ್ದಾಗ್ಲಿ, ಬಿ-ಪಿ ಅಂತದಕ್ಕಾಗ್ಲಿ ನಮ್ಗೆ ಡಾಕ್ಟರ್ಸು ನಾರ್ಮಲ್, ನಾರ್ಮಲ್, ನಾರ್ಮಲ್ ಅಂತ ಹೇಳ್ತಾರೆ. ಎಲ್ಲೂ ನಾರ್ಮಲ್ ವಿಚಾರ ಬರೋದಿಲ್ಲ. ಯಾಕಂದ್ರೆ ಮಾನಸಿಕ ಒತ್ತಡಗಳು, ನಮ್ಮ ಭಾವನೆಗಳು, ನಮ್ಗೆ ಆತಂಕ, ಸಂತೋಷ, ಭಯ ಆದಾಗ ಇದೆಲ್ಲ ವ್ಯತ್ಯಾಸ ಆಗ್ತಾ ಇರುತ್ತೆ. ಈ ವ್ಯತ್ಯಾಸ ಆದಾಗ ಎಂಥ ಮನುಷ್ಯನಿಗೂ, ಎಂಥ ಧೈರ್ಯಸ್ಥನಿಗೂ, ಧೈರ್ಯ ಇರ್ತಕ್ಕಂಥ ಮನುಷ್ಯನಿಗೂ ಸಹ ಅದು ವ್ಯತ್ಯಾಸ ಆಗೇ ಆಗುತ್ತೆ. ಆ ಓಕೆ, ಒಂದು ಸ್ವಾಗತ. ಇವತ್ತಿನ ವಿಚಾರ ಅಲ್ಲ, ಈಗ ನಮ್ಮ ದೇಶದ ವಿಚಾರ ಫುಲ್ಲು ಶುಗರ್ ಅಂತ. ಎಲ್ಲಿ ನೋಡಿದ್ರು ಶುಗರ್ ಪೇಷಂಟು, ಶುಗರ್ ಕಂಪ್ಲೇಂಟ್ ಅಲ್ವಾ. ಈ ಶುಗರ್ ಅನ್ನೋದು ನಿಜವಾಗ್ಲೂ ಒಂದು ಕಾಯಿಲೆನ ಅಥವಾ ಅದು ಮಾನಸಿಕ ದೌರ್ಬಲ್ಯನ ಅನ್ನೋದನ್ನು ನಮ್ಮ ಸರ್ಕಾರಿ ಶಾಲಾ ಶಿಕ್ಷಕರೊಬ್ಬರು ಅವರು ನಮಗೆ ವಿಶೇಷ ಅಂತ ಅನ್ನಿಸ್ತು. ಅವ್ರ ಸ್ಟೇಟ್ಮೆಂಟ್ ಇದರಲ್ಲಿ ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಡಿದ್ರೆ ಶುಗರ್ ಅನ್ನೋದು ನಿಜವಾಗ್ಲೂ ಅದು ಕಾಯಿಲೆನ ಅಥವಾ ಏನು ಅಂತೇಳಿ ಈ ವಿಡಿಯೋ ನೀವು ಕೊನೆವರೆಗೂ ನೋಡಿ, ನಿಮಗೆ ಇದು ವಿಶೇಷ ಅಂತ ಖಂಡಿತ ಅನಿಸುತ್ತೆ. ಕೊನೆಯಲ್ಲಿ ಆತ್ಮೀಯ ವೀಕ್ಷಕರಿಗೆ ನನ್ನ ವಂದನೆಗಳು. ನನ್ನ ಹೆಸರು ಶ್ರೀನಿವಾಸ ಅಂತ. ನಾನು ಒಬ್ಬ ಪ್ರಾಥಮಿಕ ಶಾಲಾ ಶಿಕ್ಷಕ. ಇವತ್ತು ಈ ನಮ್ಮ ಭಾರತವನ್ನೇ ತಲ್ಲಣಗೊಳಿಸ್ತಾ ಇರತಕ್ಕಂಥ ಒಂದು ಆರೋಗ್ಯ ಸಮಸ್ಯೆ ಅಂದ್ರೆ ಸಕ್ಕರೆ ಕಾಯಿಲೆ. ಈ ಸಕ್ಕರೆ ಕಾಯಿಲೆ ಬಗ್ಗೆ ಒಂದಷ್ಟು ವಿಷಯವನ್ನ ತಮ್ಮೊಂದಿಗೆ ಹಂಚ್ಕೊಳ್ಳೋಣ ಅಂದ್ಬಿಟ್ಟು ಆಸೆ ಪಟ್ಟು ಮತ್ತೆ ಹಂಚ್ಕೊಂತಾ ಇದ್ದೀವಿ. ಈ ಸಕ್ಕರೆ ಕಾಯಿಲೆ ಬಗ್ಗೆ ಸಂಪೂರ್ಣವಾದ ಮಾಹಿತಿ ನಮಗೆ ಕೊರತೆ ಇರೋದ್ರಿಂದಾನೇ ಇವತ್ತು ನಾವು ಒಂದು ದೊಡ್ಡ ಕಾಯಿಲೆ ಅಂದ್ಕೊಂಡು ಆರೋಗ್ಯ ಸಮಸ್ಯೆಯನ್ನ ನಾವು ಉಲ್ಬಣ ಮಾಡ್ಕೊಂತಾ ಇದ್ದೀವಿ. ಯಾಕಪ್ಪ ಅಂದ್ರೆ ಇದ್ರ ಬಗ್ಗೆ ಹಾಗಾಗಿ ಒಂದಷ್ಟು ಮಾಹಿತಿಯನ್ನ ನಾವು ಇವತ್ತು ಹಂಚ್ಕೊಳ್ಳೋಣ. ಸಾಮಾನ್ಯಕ್ಕೆ ಈಗ ನಾವು ನಮ್ಮ ಆರೋಗ್ಯ ವಿಚಾರಕ್ಕೆ ಬಂದಾಗ ನಮಗೆ ಶುದ್ಧವಾದ ಆಹಾರ, ನೀರು, ಶುದ್ಧವಾದ ಗಾಳಿನೇ ನಮಗೆ ಆಧಾರ ಅಲ್ವಾ. ಹಾಗಾಗಿ ಈಗ ನಾವು ಊಟವನ್ನ ತಗೋತೀವಿ, ಅದು ಹೋಗಿ ಸಣ್ಣ ಕರಳಲ್ಲಿ, ಜಠರದಲ್ಲಿ, ಲಿವರ್ ಅಲ್ಲಿ ಜೀರ್ಣ ಆಗಿ ರಕ್ತಗತ ಆಗುತ್ತೆ. ಆ ರಕ್ತಗತ ಆಗಿದ್ರಲ್ಲಿ ಗ್ಲೂಕೋಸ್ ಆಗಿ ನಮ್ಮ ದೇಹಕ್ಕೆ ಶಕ್ತಿಯನ್ನ ಬಿಡುಗಡೆ ಮಾಡುತ್ತೆ. ಆ ಶಕ್ತಿಯನ್ನ ನಮ್ಮ ದೇಹ ಸಿಸ್ಟಮ್ ಏನ್ ಮಾಡುತ್ತಪ್ಪ ಅಂದ್ರೆ, ಒಂದು ಉದಾಹರಣೆಗೆ ಒಂದು 100ರಷ್ಟು ಶಕ್ತಿ ಉತ್ಪಾದನೆ ಆಗಿದೆ ಅಂದ್ರೆ ಅದರಲ್ಲಿ ಇವತ್ತು ನನ್ನ ದೇಹ 60ರಷ್ಟು ಮಾತ್ರ ಶಕ್ತಿಯನ್ನ ಬಳಸ್ಕೊಂಡಿದೆ. ಇನ್ನು 40ರಷ್ಟು ಶಕ್ತಿ ಉಳಿದಿರುತ್ತೆ. ಇದನ್ನ ಏನಪ್ಪಾ ಮಾಡುತ್ತೆ ಅಂದ್ರೆ ಈ ಗ್ಲೂಕೋಸ್ ಅನ್ನ ಗ್ಲೈಕೋಜನ್ ಆಗಿ ಕನ್ವರ್ಟ್ ಮಾಡಿ ಅದನ್ನ ನಮ್ಮ ಬಾಡಿಯಲ್ಲೆಲ್ಲಾನು ಏನ್ ಮಾಡುತ್ತೆ, ಈ ದೇಹಕ್ಕೆ ಇನ್ನೊಂದ್ಸಲ ಆಹಾರ ವ್ಯತ್ಯಾಸ ಆದಾಗ್ಲೋ ಅಥವಾ ಆರೋಗ್ಯ ವ್ಯತ್ಯಾಸ ಆದಾಗ ಇದು ಬೇಕಾಗುತ್ತೆ ಅಂದ್ಬಿಟ್ಟು ಮೆದುಳು, ಕಣ್ಣುಗಳು, ಗಂಟ್ಲು, ಶ್ವಾಸಕೋಶಗಳಲ್ಲಿ, ಲಿವರ್ ಅಲ್ಲಿ, ದೊಡ್ಡ ಕರಳು, ಸಣ್ಣ ಕರಳು, ಎಲ್ಲೆಲ್ಲಿ ಸಾಧ್ಯ ಆಗುತ್ತೋ ನಮ್ಮ ಜಾಯಿಂಟ್ಸ್ ಅಲ್ಲಿ, ಮೂಳೆಗಳಲ್ಲಿ ಎಲ್ಲಾನು ಏನ್ ಮಾಡುತ್ತೆ, ಹಂಚಿಕೆ ಮಾಡ್ಬಿಡ್ತದೆ. ಹಂಚಿಕೆ ಮಾಡಿಟ್ಬಿಟ್ಟು ಯಾವಾಗಾದ್ರೂ ಒಂದ್ಸಲಿ ಅದರ ಅವಶ್ಯಕತೆ ಬಂದಾಗ, ಆರೋಗ್ಯ ವ್ಯತ್ಯಾಸ ಆದಾಗ್ಲೋ, ಊಟದಲ್ಲಿ ತಡವಾದಾಗ್ಲೋ, ಈ ಶಕ್ತಿ ನಮ್ ದೇಹಕ್ಕೆ ಬೇಕು ಅಂದಾಗ ಏನ್ ಮಾಡುತ್ತೆ, ಈ ಗ್ಲೈಕೋಜನ್ನು ಮತ್ತೆ ಗ್ಲೂಕೋಸ್ ಆಗಿ ಕನ್ವರ್ಟ್ ಆಗಿ ನಮ್ಮ ದೇಹಕ್ಕೆ ಎನರ್ಜಿಯನ್ನ ಕೊಡುತ್ತೆ. ಈಗ ನೇರವಾಗಿ ಈ ಸಕ್ಕರೆ ಕಾಯಿಲೆ, ಡಯಾಬಿಟಿಸ್ ಅಂತ ನಾವು ಏನ್ ಇವತ್ತು ಒದ್ದಾಡ್ತಾ ಇದ್ದೀವಿ ಅಲ್ಲಿಗೆ ಬರೋಣ. ಅದೇ ತರ ಏನ್ ಮಾಡುತ್ತೆ, ಈಗ ನಮ್ಮ ದೇಹದಲ್ಲಿ ತಿಂದಂತ ಆಹಾರ ಸಣ್ಣ ಕಲ್ಲಲ್ಲಿ ಜೀರ್ಣ ಆಗಿ ರಕ್ತ ಆಗುತ್ತೆ. ಆ ರಕ್ತ ಆಗಿ ಪರಿವರ್ತನೆ ಆದಾಗ ಏನಾಗುತ್ತೆ, ಆ ರಕ್ತ ಹೋಗಿ ನೇರವಾಗಿ ಅದಕ್ಕೆ ಒಂದು ಜೀವಕೋಶದ ಒಳಗಡೆ ಹೋಗ್ಬೇಕು ಅಂದ್ರೆ ಅದಕ್ಕೆ ಪ್ಯಾಂಕ್ರಿಯಾಸ್ ಅಲ್ಲಿ ಉತ್ಪತ್ತಿ ಆಗ್ತಕ್ಕಂತ ಗ್ಲೂಕೋಸ್ ಬೇಕು, ಅಂದ್ರೆ ಇನ್ಸುಲಿನ್. ಆ ಇನ್ಸುಲಿನ್ ಬೇಕು. ಆ ಇನ್ಸುಲಿನ್ ಅನ್ನ ಹೋಗಿ ಇದು ಕೇಳುತ್ತೆ. ಅದೊಂದು ವ್ಯವಸ್ಥೆ. ಅದೇನ್ ಮಾಡುತ್ತೆ, ಆ ರಕ್ತವನ್ನು ಪರೀಕ್ಷೆ ಮಾಡ್ತದೆ ಆ ಪ್ಯಾಂಕ್ರಿಯಾಸ್. ಇದು ಒಳ್ಳೆ ರಕ್ತನಾ, ಈ ರಕ್ತಕ್ಕೆ ನಾನು ಗ್ಲೂಕೋಸ್ ಅನ್ನ ಇನ್ಸುಲಿನ್ ಅನ್ನ ಕೊಟ್ರೆ ಇದು ದೇಹದಲ್ಲಿ ಸರಿಯಾದ ರೀತಿಯಲ್ಲಿ ಕಾರ್ಯವನ್ನು ನಿರ್ವಹಿಸುತ್ತಾ ಅಂತ ಪರೀಕ್ಷೆ ಮಾಡಿ ಶುದ್ಧವಾದ ರಕ್ತಕ್ಕೆ ಮಾತ್ರ ಆ ಪ್ಯಾಂಕ್ರಿಯಾಸ್ ಇನ್ಸುಲಿನ್ ಅನ್ನ ಬಿಡುಗಡೆ ಮಾಡುತ್ತೆ. ಆ ಇನ್ಸುಲಿನ್ ತಗೊಂಡಂತ ರಕ್ತ ಕಣಗಳು ಏನ್ ಮಾಡುತ್ತೆ, ನೇರವಾಗಿ ಜೀವಕೋಶದೊಳಗೆ ಹೋಗುತ್ತೆ. ಜೀವಕೋಶದೊಳಗೆ ಹೋಗಿ ತನ್ನ ಕಾರ್ಯವನ್ನ ಅದು ನಿರ್ವಹಿಸುತ್ತೆ. ಯಾವ ಒಂದು ಕೆಟ್ಟ ರಕ್ತಕ್ಕೆ ಗ್ಲೂಕೋಸ್ ಸಿಗಲ್ವೋ, ಇನ್ಸುಲಿನ್ ಸಿಗಲ್ವೋ, ಅದು ದೇಹದಲ್ಲಿ ಏನ್ ಮಾಡುತ್ತೆ, ರಕ್ತದಲ್ಲಿ ಮತ್ತೆ ವಾಪಸ್ಸು ಹಾಗೆಯೇ ಓಡಾಡ್ತಾ ಇರುತ್ತೆ. ಓಡಾಡ್ತಾ ಏನ್ ಮಾಡುತ್ತೆ, ಮತ್ತೆ ಅದನ್ನ ದೇಹ ಒಳಗಡೆ ಇಟ್ಕೊಳ್ಳಲ್ಲ, ಅದನ್ನ ಬಾಡಿಯಿಂದ ಹೊರಗಡೆ ಹಾಕ್ಬೇಕು. ಯಾವ ಕಡೆಯಿಂದ ಹೊರಗಡೆ ಹಾಕುತ್ತೆ, ಲಂಗ್ಸು ಮತ್ತು
ಕಿಡ್ನಿ ಮುಖಾಂತರನೇ ನಮ್ಮ ದೇಹಕ್ಕೆ ಬೇಡವಾದಂತಹ ವಸ್ತುಗಳನ್ನ ಹೊರಗಡೆ ಹಾಕೋದು. ಅದೇನ್ ಮಾಡುತ್ತೆ, ಯೂರಿನ್ ಅಂದ್ರೆ ನಮ್ಮ ರೀಸಸ್ ಹೋಗ್ತೀವಲ್ಲ, ಅದರಲ್ಲಿ ಜಾಸ್ತಿ ಮಾಡಿ ದೇಹದಲ್ಲಿರ್ತಕ್ಕಂಥ ಬೇಡವಾದ ರಕ್ತದಲ್ಲಿರ್ತಕ್ಕಂಥ ಸಕ್ಕರೆ ಅಂಶವನ್ನ ಏನ್ ಮಾಡುತ್ತೆ, ದೇಹದಿಂದ ಹೊರಗಡೆ ಕಳಿಸುತ್ತೆ. ಇದೇ ನಮಗೆ ಆ ಸಂದರ್ಭದಲ್ಲಿ ಮಾತ್ರ ನಮ್ಗೆ ಏನಾಗುತ್ತೆ, ಫ್ರೀಕ್ವೆಂಟ್ ಆಗಿ ಆಗಾಗ ಯೂರಿನ್ ಪಾಸ್ ಮಾಡಬೇಕು ಅಂತ ನಮ್ಗೆ ಅನಿಸ್ತಾ ಇರುತ್ತೆ. ಅದು ಒಳ್ಳೇದ ಕೆಟ್ಟದ್ದ ನೀವೇ ಹೇಳಿ ಈಗ. ಅದು ನಿಜವಾಗ್ಲೂ ಒಳ್ಳೇದು. ಯಾಕಂದ್ರೆ ನಮ್ಗೆ ಬೇಡವಾದದ್ದನ್ನ ದೇಹ ಆದಷ್ಟು ಬೇಗ ದೇಹವನ್ನ ಶುದ್ಧಿ ಮಾಡೋಣ ಅಂದ್ಬಿಟ್ಟು ಕಳಿಸ್ತಾ ಇರುತ್ತೆ. ಇದೇ ರೀತಿಯಲ್ಲೇ ನೆಗಡಿ ಆದಾಗ್ಲೂ ನಾವು ನೆಗಡಿಯನ್ನ ಮೂಗು ಒರೆಸ್ಕೊಂಡು ಕ್ಲೀನ್ ಮಾಡ್ಕೋಬೇಕು. ಆಸ್ಪತ್ರೆಗೆ ಹೋಗಿ ನೆಗಡಿಯನ್ನ ನಿಲ್ಲಿಸಬಾರ್ದು. ಕಾರಣ ಏನಪ್ಪಾ ಅಂದ್ರೆ, ಲಂಗ್ಸ್ ಅಲ್ಲಿ ಅದಕ್ಕೆ ಬೇಡವಾದ ಅಂಶಗಳು ಅಲ್ಲಿ ಕಲೆಕ್ಟ್ ಆದಾಗ ಅದನ್ನ ಹೊರಗಡೆ ಆಗ್ತಕ್ಕಂತ ಒಂದು ನ್ಯಾಚುರಲ್ ಸಿಸ್ಟಮ್ ಅದು. ಮತ್ತೆ ಮೋಷನ್ಗೆ ಹೋಗ್ಬೇಕು ಅನ್ನಿಸ್ತಾ, ತಡ ಮಾಡ್ದಿರಾ ಹೋಗಿ ಹೊಟ್ಟೆಯನ್ನ ಶುದ್ಧೀಕರಣ ಮಾಡ್ಕೋಬೇಕು. ನಂತರ ಮೂರನೇದಾಗಿ ಬೇದಿ ಏನಾದ್ರೂ ಆಯ್ತು ಅಂದ್ರೆ, ಬೇದಿ ಆಗ್ತಕ್ಕಂಥದ್ದು ಅಷ್ಟೇ ಸಣ್ಣ ಕರಳು ಮತ್ತು ದೊಡ್ಡ ಕರಳು ಇರ್ತಕ್ಕಂಥ ಬೇಡವಾದ ಕೊಳೆಯನ್ನ ತೆಗಿತಕ್ಕಂಥ ಒಂದು ವಿಧಾನ. ಅದು ಆದಾಗ್ಲೂ ಮತ್ತೆ ಅದಕ್ಕೆ ಟ್ರೀಟ್ಮೆಂಟ್ ತಗೊಳ್ದಿರಾ ಅದನ್ನ ಏನ್ ಮಾಡ್ಬೇಕು, ಹೊರಗಡೆಗೆ ಕಳ್ಸ್ತಕ್ಕಂಥ ಒಂದು ವಿಧಾನ ಇದೆ. ಈಗ ಈ ತರ ಹೋದಾಗ ನಾವೇನ್ ಮಾಡ್ತೀವಿ, ಆ ರಕ್ತದಲ್ಲಿ ಆ ಸಕ್ಕರೆ ಅಂಶ ಜಾಸ್ತಿ ಇದ್ದಾಗ ನಾವು ಹೋಗಿ ಡಾಕ್ಟರ್ ಹತ್ರ ಚೆಕ್ ಮಾಡಿಸ್ತೀವಿ. ಚೆಕ್ ಮಾಡಿದಾಗ ಅವ್ರು ಏನ್ ಮಾಡ್ತಾರೆ, ಚೆಕ್ ಮಾಡ್ಬಿಟ್ಟು ಓಹೋ ನಿನಗೆ 350 ಇದೆ, 400 ಇದೆ, ನೀನ್ ಟ್ಯಾಬ್ಲೆಟ್ ತಗೋಬೇಕು ಅಂದ್ಬಿಟ್ಟು ಏನ್ ಮಾಡ್ತಾರೆ, ನೇರವಾಗಿ ನಮ್ಗೆ ಟ್ಯಾಬ್ಲೆಟ್ ಅನ್ನು ಕೊಡ್ತಾರೆ. ಈ ಟ್ಯಾಬ್ಲೆಟ್ ಹೋಗಿ ಏನ್ ಮಾಡುತ್ತೆ ಒಳಗಡೆ, ಅದು ಏನು ಮಾಡೋದಿಲ್ಲ. ನೇರವಾಗಿ ಹೋಗಿ ಈ ಪ್ಯಾಂಕ್ರಿಯಾಸ್ ಅಂತ ಏನಿರುತ್ತೆ, ಮೆದೋಜೀರಕಾಂಗ ಅಂತ, ಅದು ಇನ್ಸುಲಿನ್ ಉತ್ಪತ್ತಿ ಮಾಡ್ತಕ್ಕಂಥ ಒಂದು ಅಂಗ. ಆ ಅಂಗಕ್ಕೆ ಏನ್ ಮಾಡುತ್ತೆ, ಒತ್ತಡ ಕೊಡುತ್ತೆ. ಇದು ಒತ್ತಡ ಏನಂತ ಒತ್ತಡ ಕೊಡುತ್ತೆ, ನಿನ್ನ ಹತ್ರ ರಕ್ತ ಬಂತ, ಅದು ಯಾವ ರಕ್ತನಾದ್ರೂ ಆಗಿರ್ಲಿ, ಅದಕ್ಕೆ ನೀನ್ ಏನ್ ಮಾಡ್ಬೇಕು, ಇನ್ಸುಲಿನ್ ಅನ್ನು ಕೊಡ್ತಾ ಇರ್ಬೇಕು ಅಂದ್ಬಿಟ್ಟು. ಆ ಒತ್ತಡ ಮಾಡಿದಾಗ ಏನ್ ಮಾಡುತ್ತೆ, ಅದು ಒಳ್ಳೆ ರಕ್ತನ ಅದು ಕೆಟ್ಟ ರಕ್ತನ ಯಾವುದು ನೋಡಲ್ಲ, ಅದಕ್ಕೆ ಎಲ್ಲದಕ್ಕೂ ಅದು ತನ್ನ ಇನ್ಸುಲಿನ್ ಅನ್ನ ಕೊಡುತ್ತೆ. ಆ ಇನ್ಸುಲಿನ್ ಅನ್ನ ಕೊಟ್ಟಾಗ ಏನ್ ಮಾಡುತ್ತೆ, ಆ ಇನ್ಸುಲಿನ್ ಅನ್ನ ತಗೊಂಡು ಕೆಟ್ಟ ರಕ್ತ ಒಳ್ಳೆ ರಕ್ತ ಎರಡೂ ಸೇರಿ ಹೋಗಿ ಸೆಲ್ ಒಳಗೆ ಹೋಗುತ್ತೆ. ಆ ಸೆಲ್ ಒಳಗೆ ಹೋಗಿ ಇಡೀ ದೇಹದಲ್ಲೆಲ್ಲ ಹಾರ್ಟ್ ಮುಖಾಂತರ ಇಡೀ ದೇಹಕ್ಕೆಲ್ಲ ಸಪ್ಲೈ ಆಗುತ್ತೆ. ಯಾವಾಗ ಸಪ್ಲೈ ಆಗುತ್ತೋ ಅದೇನ್ ಮಾಡುತ್ತೆ, ಆಗ್ಲೇ ಮಾತಾಡಿದ್ರವಲ್ಲ ನಾವು, ಹೆಚ್ಚಾದಂತಹ ಶಕ್ತಿಯನ್ನ ಗ್ಲೂಕೋಸ್ ಅನ್ನ ಗ್ಲೈಕೋಜನ್ ಆಗಿ ಪರಿವರ್ತನೆ ಮಾಡಿ ದೇಹದಲ್ಲೆಲ್ಲ ಸ್ಟೋರ್ ಮಾಡುತ್ತೆ ಅಂತ. ಅದೇ ತರ ಈ ಕೆಟ್ಟ ರಕ್ತ ಕಣಗಳು ಇರ್ತಕ್ಕಂಥ ಇನ್ಸುಲಿನ್ ಏನ್ ಮಾಡುತ್ತೆ, ದೇಹದಲ್ಲಿ ಎಲ್ಲೆಲ್ಲಿ ಅವಕಾಶ ಇರುತ್ತೋ ಅಲ್ಲೆಲ್ಲ ಕೂಡೀಕರಣ ಮಾಡುತ್ತೆ. ಉದಾಹರಣೆಗೆ ಕಣ್ಣಲ್ಲಿ ಹೋಗಿ ಸೇರಿದಾಗ ಕಣ್ಣು ಮಂಜಾಗಿ ಗ್ಲೈಕೋಜನ್ ಬರುತ್ತೆ, ಪೊರೆ ಬರುತ್ತೆ. ಗಂಟ್ಲಿಗೆ ಹೋಗಿ ಸೇರ್ತಾ ಆ ಗಂಟಲ್ಲಿ ಇರ್ತಕ್ಕಂಥ ಥೈರಾಯ್ಡ್ ಸಮಸ್ಯೆ ಮತ್ತು ಟಾನ್ಸಿಲ್ ಸಮಸ್ಯೆ ಉತ್ಪತ್ತಿ ಆಗುತ್ತೆ. ಲಂಗ್ಸ್ ಅಲ್ಲಿ ಹೋಗಿ ಸೇರ್ತಾ ಶ್ವಾಸಕೋಶಗಳಿಗೆ ಸಂಬಂಧಪಟ್ಟಂತಹ ವೀಸಿಂಗು, ಉಸಿರಾಟದ ಸಮಸ್ಯೆ, ಮತ್ತೆ ಈ ಉಸಿರಾಟಕ್ಕೆ ಸಂಬಂಧಪಟ್ಟಂತ ಸಮಸ್ಯೆಗಳೆಲ್ಲ ಉತ್ಪತ್ತಿ ಆಗುತ್ತೆ. ಹಾರ್ಟ್ ಅಲ್ಲಿ ಹೋಗಿ ಸೇರ್ತಾ ಹಾರ್ಟ್ ಬ್ಲಾಕ್ ಆಗಿ ಹಾರ್ಟ್ ಅಟ್ಯಾಕ್ ಬರುತ್ತೆ. ಕಿಡ್ನಿಯಲ್ಲಿ ಹೋಗಿ ಸೇರಿ ಕಿಡ್ನಿಯಲ್ಲಿ ಸ್ಟೋನ್ ಆಗಿ ಕಿಡ್ನಿ ಸಮಸ್ಯೆಗಳು ಬರುತ್ತೆ. ಲಿವರ್ ಅಲ್ಲಿ ಹೋಗಿ ಸೇರಿ ಫ್ಯಾಟಿ ಲಿವರ್ ಆಗಿ ಲಿವರ್ ಸರಿಯಾಗಿ ಕೆಲಸ ಮಾಡದೇ ಇರತಕ್ಕಂತ ನಿಷ್ಕ್ರಿಯನ್ನ ಆಗುತ್ತೆ. ಮತ್ತು ಮೂಳೆಗಳಲ್ಲಿ ಹೋಗಿ ಸೇರ್ತಾ ಮೂಳೆಗಳಲ್ಲಿ ಕಲೆಕ್ಟ್ ಆಗಿ ಅಲ್ಲಿ ಆರ್ಥರೈಟಿಸು, ಮೂಳೆ ಸವಿತ ಆಗ್ತಕ್ಕಂಥದ್ದು, ಈ ತರ ಸಮಸ್ಯೆಗಳೆಲ್ಲ ಉತ್ಪತ್ತಿ ಆಗುತ್ತೆ. ಈಗ ನಿಮ್ಗೆ ಅರ್ಥ ಆಗಿದೆ ಅನ್ಕೊಂತೀನಿ. ನಿಜವಾಗಲೂ ಈಗ ಹೇಳಿರ್ತಕ್ಕಂಥ ಆರೋಗ್ಯ ಸಮಸ್ಯೆಗಳೆಲ್ಲಾನು ಸಕ್ಕರೆ ಜಾಸ್ತಿ ಆಗಿ ಬಂತ ಅಥವಾ ಸಕ್ಕರೆ ಕಾಯಿಲೆಗೆ ತಗೊಂಡಂತಹ ಮಾತ್ರೆಗಳಿಂದ ಬಂತು ವೀಕ್ಷಕರೇ, ನೀವೇ ಆಲೋಚನೆ ಮಾಡಿ. ಹಾಗಾದ್ರೆ ಈಗ ನೀವು ಆಗ್ಲೇ ಹೇಳಿದ್ರಿ ಒಳ್ಳೆ ರಕ್ತ ಕೆಟ್ಟ ರಕ್ತ ಅಂತ. ಆ ಒಳ್ಳೆ ರಕ್ತ ಕೆಟ್ಟ ರಕ್ತ ಅಂತ ನಾವು ಹೇಗೆ ಅದನ್ನ ತಿಳ್ಕೊಳ್ಳೋದು, ನಮ್ಮ ದೇಹದಲ್ಲಿ ಒಳ್ಳೆ ರಕ್ತವನ್ನ ಹೆಂಗ್ ಉತ್ಪತ್ತಿ ಮಾಡೋದು ಅಂತ ನೀವೇನಾದ್ರೂ ಒಂದು ಪ್ರಶ್ನೆ ಕೇಳಿದ್ರೆ ಆ ಪ್ರಶ್ನೆಗೂ ಖಂಡಿತ ನಮ್ಮಲ್ಲಿ ಉತ್ತರ ಇದೆ. ಈಗ ಆಹಾರ ತಗೊಳ್ತಕ್ಕಂಥ ಆಹಾರ ಪದ್ಧತಿಗಳನ್ನ ನಾವು ಸ್ವಲ್ಪ ವ್ಯತ್ಯಾಸ ಮಾಡಿದ್ರೆ ನಾವು ಅದಕ್ಕೆ ಸಾಕಷ್ಟು ಬದಲಾವಣೆಯನ್ನ ತರಬಹುದು. ಈಗ ಉದಾಹರಣೆಗೆ ಯಾವುದೇ ಆಹಾರ ತಿನ್ನಿ, ನಮ್ಮ ಬಾಯಲ್ಲಿ ಒಂದು ಜೊಳ್ಳು ರಸ ಇದೆ. ಜೊಳ್ಳು ರಸ ಒಂದು ಪ್ರಕೃತಿ ನಮಗೆ ಕೊಟ್ಟಿರ್ತಕ್ಕಂಥ ಒಂದು ದೊಡ್ಡ ಔಷಧಿ. ಸಕ್ಕರೆ ಕಾಯಿಲೆ ಇರ್ತಕ್ಕಂಥ ಮನುಷ್ಯರಿಗೆ ನಂಬರ್ 1 ಮೆಡಿಸನ್ ಯಾವುದು ಅಂದ್ರೆ ಆ ಜೊಳ್ಳನ್ನ ಆಹಾರದ ಜೊತೆಗೆ ಚೆನ್ನಾಗಿ ಬೆರೆಸ್ತಕ್ಕಂಥದ್ದು. ಯಾವಾಗ ಒಂದು ಆಹಾರ ಜೊಳ್ಳಿನ ರಸದಲ್ಲಿ ಚೆನ್ನಾಗಿ ಬೆರೀತೋ ಆಗ ಅದು ಶುದ್ಧವಾದಂತಹ ಒಂದು ರಕ್ತ ಉತ್ಪತ್ತಿ ಆಗೋದಕ್ಕೆ ಸಹಾಯಕವಾದಂತಹ ಒಂದು ಅಂಶ. ಹಾಗಾಗಿ ಆಹಾರವನ್ನ
ಒಂದು ಕೆಲವಷ್ಟು ಪದ್ಧತಿಗಳಿದೆ. ಆ ಪದ್ಧತಿಗಳನ್ನ ಅನುಸರಿಸಿದ್ರೆ ಖಂಡಿತ ನಾವು ಇನ್ನು ಮೇಲೆ ಸಕ್ಕರೆ ಕಾಯಿಲೆ ಇರ್ತಕ್ಕಂಥವ್ರು ಒಂದರಿಂದ ಒಂದು 6 ತಿಂಗಳಿಂದ 1 ವರ್ಷ ಟೈಮ್ ತಗೊಳ್ತದೆ. ಅಥವಾ ಸಕ್ಕರೆ ಕಾಯಿಲೆ ಇಲ್ದಿರತಕ್ಕಂಥವ್ರು ಇನ್ನು ಜೀವನದಲ್ಲಿ ನಿಮ್ ಸಕ್ಕರೆ ಕಾಯಿಲೆ ಅಂತಕ್ಕಂಥ ಹೆಸರೇ ಇಲ್ದಿರ ನಿಮ್ಮ ಆರೋಗ್ಯವನ್ನ ನೀವು ನಿಮ್ಮ ಕುಟುಂಬಸ್ಥರು ಎಲ್ರೂ ಕಾಪಾಡ್ಕೋಬಹುದು. ಹೇಗಪ್ಪ ಅಂದ್ರೆ ಆಹಾರ, ಹಸಿವು ಆಗದಿರೋ ಆಹಾರವನ್ನ ತಗೋಬಾರ್ದು. ಸ್ವಲ್ಪ ಚೆನ್ನಾಗಿ ಹಸಿವಾದ ನಂತರ ಆಹಾರವನ್ನ ದೇಹಕ್ಕೆ ತಗೋಬೇಕು. ತಗೊಂಡತಕ್ಕಂಥ ಆಹಾರ ತುಟಿಗಳನ್ನ ಮುಚ್ಚಿ ಚೆನ್ನಾಗಿ ಆಹಾರವನ್ನ ಜಿಗಿಬೇಕು. ಯಾವ ರೀತಿ ಜಿಗಿಬೇಕಪ್ಪ ಅಂದ್ರೆ ಚೆನ್ನಾಗಿ ಜಿಗಿದು ರಸವಾಗಿ ಹೊಟ್ಟೆ ಒಳಗೆ ಹೋಗ್ಬೇಕು. ಆನಂತರ ಹಸಿವಾದ ನಂತರ ಊಟ ತಿಂದಿರ ಇರಬಾರ್ದು. ಹಸಿವಾದ ನಂತರ ಒಂದು 15ರಿಂದ 20 ನಿಮಿಷ ಒಳಗೆ ದೇಹಕ್ಕೆ ಆಹಾರವನ್ನ ಕೊಡಬೇಕು. ನಂತರ ಸಾಧ್ಯವಾದಷ್ಟು ಮನೆಗಳಲ್ಲಿ ನೆಲದ ಮೇಲೆ ಕುಳಿತು ಊಟ ಮಾಡೋದನ್ನ ಒಂದು ಅಭ್ಯಾಸ ಮಾಡಬೇಕು. ಕಾರಣ ಏನಪ್ಪಾ ಅಂದ್ರೆ ಈಗ ನಾವೇನ್ ಮಾಡ್ತೀವಿ, ನಮ್ಮ ದೇಹಕ್ಕೆ ರಕ್ತವನ್ನ ಪಂಪ್ ಮಾಡ್ತಕ್ಕಂಥದ್ದು ಹೃದಯ ಒಂದೇ ಅನ್ಕೊಂಡಿದ್ದೀವಿ. ಇಲ್ಲ, ಇದ್ರ ಜೊತೆಗೆ ನಮ್ಮ ದೇಹಕ್ಕೆ ರಕ್ತವನ್ನ ಪಂಪ್ ಮಾಡ್ತಕ್ಕಂಥ ಇನ್ನು 2 ಅಂಗಾಂಗಗಳು ಯಾವುದು ಅಂದ್ರೆ ನಮ್ಮ ಈ ಕಾಫ್ ಮಜಲ್ಸ್ ಅಂತ ನಾವೇನ್ ಕರಿತೀವಿ, ಮೀನಖಂಡಗಳು ಅಂತ. ಆ ಮೀನಖಂಡಗಳು ಯಾವಾಗ ನಾವು ಕೆಳಗೆ ಕೂತು ಊಟ ಮಾಡ್ತೀವೋ ಆ ಮೀನಖಂಡಗಳಿಗೆ ಒತ್ತಡ ಆಗಿ ಆ ಹೃದಯದಿಂದ ರಕ್ತ ಕೆಳಕ್ಕೆ ಏರಿದಾಗ ಮತ್ತೆ ಪಂಪ್ ವಾಪಸ್ ಹೃದಯಕ್ಕೆ ಪಂಪ್ ಆಗೋದಕ್ಕೆ ಸಹಾಯ ಮಾಡುತ್ತೆ. ಕುಳಿತು ತಿಂದಾಗ ರಕ್ತ ಈಸಿಯಾಗಿ ಪಂಪ್ ಆಗೋದಕ್ಕೆ ಸಹಾಯವನ್ನ ಮಾಡುತ್ತೆ. ಆನಂತರ ನಾವು ಊಟ ಮಾಡ್ತಕ್ಕಂಥ ಪದ್ಧತಿ, ಸ್ನಾನ ಮಾಡಿ ನಾವು ಊಟ ಮಾಡ್ತೀವಿ ಅಂದ್ರೆ ಸ್ನಾನ ಆದ ನಂತರ ಕನಿಷ್ಠ ಆದ್ರೂ ಅರ್ಧ ಗಂಟೆ ನಂತರ ನಾವು ಊಟಗಳನ್ನ ತಗೋಬೇಕಾಗುತ್ತೆ. ನಂತರ ಸ್ನಾನ ಆದ್ಮೇಲೆ ನಾವು ಊಟ ಮಾಡ್ತೀವಿ ಅಂದ್ರೆ ಸ್ನಾನ ಆದ ಕನಿಷ್ಠ 1.5-2 ಗಂಟೆ ನಂತರ ನಾವು ಊಟವನ್ನ ತಗೋಬೇಕಾಗುತ್ತೆ. ಕಾರಣ ಏನಪ್ಪಾ ಅಂದ್ರೆ ಊಟ ನಮ್ಮ ದೇಹದಲ್ಲಿ ಜೀರ್ಣ ಆಗ್ತಕ್ಕಂಥದ್ದು ಅದು ಒಂದು ಮಂದ ದಹನ ಕ್ರಿಯೆ ಅಂತ ಕಳಿತೀವಿ. ಅದು ಒಂದು ಶಕ್ತಿ, ಒಂದು ಬೆಂಕಿ ಬೇಕಲ್ಲಿ. ಮಂದ ದಹನ ಅಂದ್ರೆ ಬೆಂಕಿ. ಆ ಒಂದು ಬೆಂಕಿಯಲ್ಲಿ ಆಹಾರ ಅದು ಚೆನ್ನಾಗಿ ಉರಿದು ಅಲ್ಲಿನ ಅದು ಗ್ಲೂಕೋಸ್ ಆಗಿ ಪರಿವರ್ತನೆ ಆಗ್ತಕ್ಕಂಥದ್ದು. ಯಾವಾಗ ಸ್ನಾನ ಮಾಡಿ ಸ್ನಾನಕ್ಕೆ ಮುಂದೆ ಹಿಂದೆ ಒಂದು 5 ನಿಮಿಷ 10 ನಿಮಿಷ ವ್ಯತ್ಯಾಸದಲ್ಲಿ ನಾವು ಊಟವನ್ನು ತಗೊಂಡಾಗ ಸರಿಯಾದ ರೀತಿಯಲ್ಲಿ ಬಾಡಿ ಟೆಂಪರೇಚರ್ ಕಡಿಮೆಯಾಗಿ ಆಹಾರ ಸರಿಯಾಗಿ ಜೀರ್ಣ ಆಗಲ್ಲ. ಯಾವಾಗ ಜೀರ್ಣ ಆಗಲ್ವೋ ಅದೇ ನಮ್ಗೆ ಕೆಟ್ಟ ರಕ್ತವಾಗಿ ಪರಿವರ್ತನೆ ಆಗ್ತಾ ಇರ್ತಕ್ಕಂಥದ್ದು. ಈ ಆಹಾರ ಅಭ್ಯಾಸಗಳನ್ನೆಲ್ಲ ಸ್ವಲ್ಪ ನಾವು ಬದಲಾವಣೆ ಮಾಡ್ಕೊಂಡ್ರೆ ಖಂಡಿತ ನಾವು ನಮ್ಮ ದೇಹದಲ್ಲಿ ಶುದ್ಧವಾದ ರಕ್ತವನ್ನ ಉತ್ಪತ್ತಿ ಮಾಡಿ ಆ ಶುದ್ಧವಾದ ರಕ್ತಕ್ಕೆ ಒಳ್ಳೆ ಇನ್ಸುಲಿನ್ ಸಿಗುತ್ತೆ. ಮನುಷ್ಯನು ದೀರ್ಘಕಾಲವಾಗಿ ಆರೋಗ್ಯವಾಗಿರ್ತಾನೆ. ದಯವಿಟ್ಟು ರಕ್ತ ಪರೀಕ್ಷೆಗಳನ್ನ ಮಾಡಿ 250 ಇದೆ 300 ಇದೆ ಮಾತ್ರೆ ತಿನ್ಬೇಕು ಅಂದ್ರೆ ಖಂಡಿತ ನೀವು ಒಮ್ಮೆಗೆ ನೀವು ಮಾತ್ರೆಗೆ ದಾಸರಾಗಬೇಡಿ. ಯಾಕೆ ಅಂದ್ರೆ ಸಕ್ಕರೆ ಅಂತಕ್ಕಂಥದ್ದಾಗ್ಲಿ BP ಅಂತದಕ್ಕಾಗ್ಲಿ ನನ್ಗೆ ಡಾಕ್ಟರ್ಸು ನಾರ್ಮಲ್ ಅಂತ ಹೇಳ್ತಾರೆ. ಎಲ್ಲೂ ನಾರ್ಮಲ್ ವಿಚಾರ ಬರೋದಿಲ್ಲ. ಯಾಕಂದ್ರೆ ಮಾನಸಿಕ ಒತ್ತಡಗಳು, ನಮ್ಮ ಭಾವನೆಗಳು, ನಮ್ಗೆ ಆತಂಕ, ಸಂತೋಷ, ಭಯ ಆದಾಗ ಇದೆಲ್ಲ ವ್ಯತ್ಯಾಸ ಆಗ್ತಾ ಇರುತ್ತೆ. ಈ ವ್ಯತ್ಯಾಸ ಆದಾಗ ಎಂತ ಮನುಷ್ಯನಿಗೂ, ಎಂತ ಧೈರ್ಯ ಇರ್ತಕ್ಕಂಥ ಮನುಷ್ಯನಿಗೂ ಸಹ ಅದು ವ್ಯತ್ಯಾಸ ಆಗೇ ಆಗುತ್ತೆ. ಆ ಒಂದು ಸಮಯ ಇರ್ತಕ್ಕಂಥದ್ದು ರಕ್ತದ ಒತ್ತಡ ಆಗ್ಲಿ ಅಥವಾ ಶುಗರ್ ಲೆವೆಲ್ ಆಗ್ಲಿ ನಿರಂತರವಾಗಿ ದೇಹದಲ್ಲಿ ಇರೋದಿಲ್ಲ. ಮತ್ತೆ ಅದು ವ್ಯತ್ಯಾಸ ಆಗ್ತಾನೆ ಇರುತ್ತೆ. ನಾವು ಸಕ್ಕರೆ ಅಂಶ ರಕ್ತದಲ್ಲಿ ಜಾಸ್ತಿ ಇದ್ದಾಗ ಹೋಗಿ ಚೆಕ್ ಮಾಡಿ ಸಕ್ಕರೆ ಅಂಶ ಜಾಸ್ತಿ ಇದೆ ಅಂದ್ಬಿಟ್ಟು ನಾವು ಟ್ಯಾಬ್ಲೆಟ್ ಅನ್ನು ಕಂಟಿನ್ಯೂ ಮಾಡ್ಬಿಟ್ರೆ ಅದು ಯಾವಾಗ್ಲೂ ಸಕ್ಕರೆ ಅಂಶ ದೇಹದಲ್ಲಿ ಅದಕ್ಕೆ ತಕ್ಕದಾದಷ್ಟು ವ್ಯತ್ಯಾಸವನ್ನ ಸರಿಪಡಿಸ್ಕೊಂಡ್ಬಿಟ್ಟಿರುತ್ತೆ. ಅದು ಸರಿ ಹೋಗಿರುತ್ತೆ. ಇಲ್ಲಿ ನಾವೇನ್ ಮಾಡ್ತೀವಿ, ನಿರಂತರವಾಗಿ ಟ್ಯಾಬ್ಲೆಟ್ ಅನ್ನು ತಗೊಂತಾನೆ ಇರ್ತೀವಿ. ಕೊನೆಗೆ ಅದಕ್ಕೆ ಅಡಿಕ್ಟ್ ಆಗಿ ಮಾತ್ರೆಗಳಿಂದಾನೇ ಈಗ ಅಷ್ಟ ಆಗ್ಲೇ ಹೇಳಿದ್ನಲ್ವಾ, ಕಣ್ಣು ಸೈಡ್ ಎಫೆಕ್ಟ್ ಆಗ್ಬೋದು, ಹೃದಯ ಆಗ್ಬೋದು, ಶ್ವಾಸಕೋಶಗಳಾಗ್ಬೋದು, ಕಿಡ್ನಿ ಆಗ್ಬೋದು, ಇದೆಲ್ಲ ವ್ಯತ್ಯಾಸ ಆಗುತ್ತೆ. ನೋಡಿ, ಒಂದು ಕಾಯಿಲೆಗೆ ಒಂದು ಸಮಸ್ಯೆಗೆ ತಗೊಳ್ತಕ್ಕಂಥ ಔಷಧೋಪಚಾರ ನಮಗೆ ದೀರ್ಘವಾದ ಹಲವಾರು ಕಾಯಿಲೆಗಳಿಗೆ ದಾರಿ ಮಾಡಿಕೊಡುತ್ತೆ. ದಯವಿಟ್ಟು ಆಲೋಚನೆ ಮಾಡಿ ಇವತ್ತಿಂದ ಆಹಾರ ಪದ್ಧತಿಗಳು ಅಭ್ಯಾಸಗಳನ್ನ ಸರಿಪಡಿಸ್ಕೊಂಡು ತಮ್ಮ ಆರೋಗ್ಯವನ್ನ ಸರಿಪಡಿಸ್ಕೋಬೇಕಂದ್ಬಿಟ್ಟು ಈ ಮೂಲಕ ನಾನು ಕೋರ್ತಾ ನನ್ನ 2 ಮಾತುಗಳನ್ನ ನಾನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್.